ಗೌರಿ ಕಲ್ಯಾಣ ಸೀರಿಯಲ್ನ ಶನಿವಾರದ ಅಪ್ಡೇಟ್ಸ್ನ ತಿಳ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ವಿವೇಕ್ ನಾನಂತೂ ನಿಮ್ಮ ಮನೇಲಿರಲ್ಲ ಅಂದ್ಬಿಟ್ಟು ಹೊರಗಡೆ ಹೋಗೋಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಗೌರಿ ತಡೆ ಹಾಕ್ತಾಳೆ, ಹೋಗ್ಬೇಡ ಪ್ಲೀಸ್ ಇವತ್ತು ಒಂದು ದಿವಸ ಇರು ಅಂತ. ಏನು ಮಾಡಿದ್ರು ವಿವೇಕ್ ಬಂದ್ಬಿಟ್ಟು ಬಾಗಿಲು ತೆಗ್ದ್ಬಿಟ್ಟು ಹೋಗೋಕ್ಕೆ ರೆಡಿ ಆಗ್ತಾನೆ. ಅಷ್ಟರಲ್ಲಿ ಅಲ್ಲಿ ಕಾಂತಲಕ್ಷ್ಮಿ ಅವರ ಅಕ್ಕ ಎಂಟ್ರಿ ಕೊಟ್ಟಿರ್ತಾಳೆ. ಇದನ್ನು ನೋಡಿದಂಥ ಗೌರಿಗೆ ತುಂಬ ಶಾಕ್ ಆಗುತ್ತೆ. ಇನ್ನು ವಿವೇಕು ಹೋಗಲ್ಲ ಅಂತ ಗೊತ್ತಾಗುತ್ತೆ. ಇನ್ನು ವಿವೇಕು ನೋಡಿ ಗೌರಿ ಅಂದರೆ ಕಾಂತಲಕ್ಷ್ಮಿ ಅಕ್ಕ ತುಂಬ ಎಕ್ಸೈಟಾಗಿ ಮಾತಾಡ್ತಾ ಇರ್ತಾರೆ. ಇಷ್ಟು ಸೆಕೆಲಿ ಈ ನಮ್ಮ ವಿವೇಕ್ನ ನೋಡ್ಕೊತಾ ಇದ್ದೀರಾ, ಅವನಿಗೆ ಒಳ್ಳೆ ಬಟ್ಟೆ ಕೊಟ್ಟಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಕಾಂತಲಕ್ಷ್ಮಿ ಇಲ್ಲ, ಅವ್ರಿಗೆ ಎಲ್ಲ ಬಟ್ಟೆ ತಂದಿದ್ದೀನಿ ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನು ವಿವೇಕ್ಗೆ ಬಟ್ಟೆ ಕೊಡ್ತಾರೆ. ಬಟ್ಟೆ ಹಾಕ್ಕೊಳ್ಳಲ್ಲ ಅಂದ್ಬಿಟ್ಟು ತುಂಬ ಹಠ ಮಾಡ್ತಾನೆ. ಇನ್ನು ಗೌರಿಯ ತಂಗಿ ಏನಾದರೂ ಮಾಡಿಬಿಟ್ಟು ನಮ್ಮ ಭಾವಂಗೆ ಬಟ್ಟೆ ಹಾಕ್ಕೊಳ್ಳೋ ರೀತಿ ಮಾಡಬೇಕು, ನಮ್ಮ ಅಕ್ಕ ತುಂಬ ಬೇಜಾರು ಮಾಡಿಕೊಂಡ್ರು, ನಮ್ಮ ಅಕ್ಕಂಗೆ ಬೈದಿದ್ದಾರೆ ಅಂದ್ಬಿಟ್ಟು ಗೌರಿ ತಂಗಿ ಐಸ್ ಕ್ರೀಮ್ ತೊಗೊಂಬಂದ್ಬಿಟ್ಟು ಎಲ್ಲ ಮೇಲೆ ಬೀಳಿಸ್ಬಿಡ್ತಾಳೆ. ಇದೆಲ್ಲ ಸನ್ನಿವೇಶ ಆದಮೇಲೆ ವಿವೇಕು ಪ್ಯಾಂಟ್ ಬಿಚ್ಚಿ ಮತ್ತು ಶರ್ಟೆಲ್ಲ ಬಿಚ್ಚಿಬಿಟ್ಟು ಅವ್ರು ಕೊಟ್ಟಿರುವಂಥ ಶರ್ಟ್ ಹಾಕ್ಕೊಂಡು ಲುಂಗಿ ಉಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಲುಂಗಿ ಏನು ಮಾಡಿದ್ರೂ ಉಟ್ಕೊಳ್ಳೋಕ್ಕಾಗಲ್ಲ. ಗೌರಿ ಇವರ ಪರಿಸ್ಥಿತಿಯನ್ನು ನೋಡಿ, ಯಾಕೆ ಈ ರೀತಿಯ ಕಷ್ಟ ಬೀಳ್ತಾ ಇದ್ದೀರಾ, ನಾನು ನಿಮಗೆ ಉಡಿಸ್ತೀನಿ ಅಂತ ಹೇಳ್ತಾಳೆ. ಆದರೆ ವಿವೇಕು, ಸಾಕು ನೀನು ನನ್ನ ಹತ್ರಕ್ಕಂತೂ ಬರಬೇಡ, ನಿನಗೆ ಗೊತ್ತು ನಾನು ಉಟ್ಕೊಳ್ತೀನಿ ಅಂತ ಹೇಳ್ತಿರ್ತಾನೆ. ಏನು ಮಾಡಿದ್ರೂ ಅವ್ನಿಗೆ ಉಟ್ಕೊಳ್ಳೋಕೆ ಆಗಲ್ಲ. ಇದನ್ನು ನೋಡಿದಂಥ ಗೌರಿ ಹತ್ರಕ್ಕೆ ಹೋಗಿ ಲುಂಗಿ ಉಡಿಸ್ತಾಳೆ. ಇನ್ನು ಮತ್ತೊಂದು ಕಡೆ ವಿವೇಕ್ ಮನೆಯಲ್ಲಿ ತುಂಬ ಒಂದು ಗಂಭೀರ ವಾತಾವರಣ. ತಾಯಿ ಸರಿತಾ ಅಂತೂ ತುಂಬ ಮುನ್ಸ್ಕೊಂಡಿರ್ತಾಳೆ ಮಗನ ಮೇಲೆ. ಆದರೆ ಮಗ ಪ್ಲ್ಯಾನ್ ಮಾಡಿಕೊಂಡು ಕಾಂತಲಕ್ಷ್ಮಿ ಮನೆಗೆ ಬಂದಿರೋದು ಗೊತ್ತಿರಲ್ಲ. ಏನು ಮಾಡಿದ್ರು ಸರಿತಾ ಎಲ್ಲರ ಜೊತೆ ತುಂಬ ಸಂತೋಷವಾಗಿ ಇರಲ್ಲ. ಇದಕ್ಕೆ ತಾತ ಅಜ್ಜಿನೇ ಕಾರಣನಾ ಅಥವಾ ವಿವೇಕ್ ಕಾರಣ ಅನ್ನೋದು ಯಾರಿಗೂ ಸಹ ಗೊತ್ತಾಗಲ್ಲ. ಯಾಕಂದರೆ ಸರಿತಾಗೆ ತನ್ನ ಮಗ ಬಂದರೆ ಎಲ್ಲ ಸರೋಗ್ತಾನೆ ಅಂದ್ಬಿಟ್ಟು ಅಂದ್ಕೊಂಡಿರ್ತಾರೆ ಅವ್ರ ತಂದೆ. ಇನ್ನು ಮತ್ತೊಂದು ಕಡೆ ಗೌರಿ ಏನಾದರೂ ಮಾಡಿ ನಮ್ಮ ಅಪ್ಪ ಅಮ್ಮನ ಮಾತಾಡಿಸ್ಬೇಕು, ಬರಲೇಬೇಕು ಮನೆಗೆ ಅಂತ